ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದ ಬಗ್ಗೆ ಮಾತನಾಡ್ತೀರಿ, ಕೇರಳದ ಬಗ್ಗೆ ಮಾತನಾಡ್ತೀರಿ, ತಮಿಳುನಾಡಿನ ಬಗ್ಗೆ ಮಾತನಾಡ್ತೀರಿ, ಯುದ್ಧದ ಬಗ್ಗೆ ಹೇಳ್ತೀರಿ, ಆದರೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಒಂದಿನೂ ವಿಡಿಯೋ ಮಾಡೋದಿಲ್ವಲ್ಲ ಅಂತ ಕೆಲವರು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ರು. ನಾನು ಈ ಹಿಂದೆ ಕರ್ನಾಟಕ ರಾಜಕಾರಣದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಅದನ್ನು ಕವರ್ ಮಾಡ್ತಾ ಇದ್ದೆ. ಅನಂತರದಲ್ಲಿ ಕೈ ಬಿಟ್ಟೆ. ಅದಕ್ಕೊಂದು ಕಾರಣ ಇದೆ. ಈ ದಿನ ಸಾಯೋರಿಗೆ ಅಳೋರು ಯಾರು ಅನ್ನುವಂಥ ಒಂದು ಮಾತಿದೆಯಲ್ಲ, ಹಾಗೆ ಕರ್ನಾಟಕದ ರಾಜಕಾರಣ. ಇಲ್ಲಿ ಬಿಜೆಪಿಯಲ್ಲಿ ಪ್ರತಿನಿತ್ಯ ಜಗಳ ಇದ್ದಿದ್ದೆ. ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಬಿಟ್ಟರೆ ಬೇರೆ ಮಾತಿಲ್ಲ. ಜೊತೆಗೆ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಪ್ರತಿನಿತ್ಯದ ಚರ್ಚೆಯ ವಿಚಾರ. ಇದನ್ನ ಜನರಿಗೆ ಎಷ್ಟು ದಿನ ಅಂತ ತಿಳಿಸೋಣ? ಹೀಗಾಗಿ ಕರ್ನಾಟಕ ರಾಜಕಾರಣದ ಬಗ್ಗೆ ವಿಡಿಯೋ ಮಾಡೋದನ್ನೇ ಬಿಟ್ಟಿದ್ದೆ. ಆದರೆ ಇದ್ದಕ್ಕಿದ್ದಂತೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಮೇಜರ್ ಬದಲಾವಣೆ ಆಗ್ತಾ ಇದೆ. ಬಿಜೆಪಿಯಲ್ಲೂ ಆಗ್ತಾ ಇದೆ, ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಆಗ್ತಾ ಇದೆ. ಬಿಜೆಪಿಯಲ್ಲಿ ಬಹಳ ನಿರಾಸೆ ಆವರಿಸಿತ್ತು. ಬಿಜೆಪಿಗರ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ, ಯಾವುದೋ ರಾಜ್ಯದಲ್ಲಿ ಗೆಲ್ತಾರೆ, ಅದಕ್ಕೆ ಕರ್ನಾಟಕದಲ್ಲಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸುವಂತಹದ್ದು, ಅಷ್ಟಕ್ಕೆ ಸೀಮಿತ ಆಗಿತ್ತು. ಕರ್ನಾಟಕದ ಬಿಜೆಪಿಯನ್ನು ಯಾವತ್ತೂ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಕಾಣ್ತಾ ಇತ್ತು. ಆದರೆ ಬಿಜೆಪಿಯ ನೂತನ ಅಧ್ಯಕ್ಷರು ಅದನ್ನು ರಿಪೇರಿ ಮಾಡೋದಕ್ಕೆ ಒಂದು ಮನಸ್ಸು ಮಾಡಿದ್ದಾರೆ. ಕರ್ನಾಟಕಕ್ಕೆ ಬಂದು ಕುಳಿತು ಎಲ್ಲರ ಕಿವಿ ಹಿಂಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆದಂಥ ಕೆಲವೊಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದರಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವು ಬಂದಿದೆ. ಇಷ್ಟು ದಿನ ಸಿದ್ದರಾಮಯ್ಯನವರು ನಾನು ದೆಹಲಿಗೆ ಬರ್ತೀನಿ ಅಂತಂದ್ರು ಅಲ್ಲಿ ಕರೆದು ಮಾತನಾಡಿಸೋದಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬರೋದಕ್ಕೆ ಹೇಳಿದೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಆಗಿಯೇ ಬಿಡುತ್ತಾ? ಡಿ.ಕೆ. ಶಿವಕುಮಾರ್ಗೆ ಇದು ಶುಭ ಸುದ್ದಿನಾ? ಹೀಗೆಲ್ಲ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಬದಲಾಗಿಬಿಡ್ತಾರಾ? ಬದಲಾಗಿದ್ದೇ ಆದರೆ ಕಾಂಗ್ರೆಸ್ನ ಮೇಲೆ ಪರಿಣಾಮ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಕಾಂಗ್ರೆಸ್ನಿಂದಲೇ ಶುರು ಮಾಡೋಣ. ಸದ್ಯ ಸಿದ್ದರಾಮಯ್ಯನವರಿಗೆ ಕೆ.ಸಿ. ವೇಣುಗೋಪಾಲ್ ಕರೆ ಮಾಡಿಬಿಟ್ಟು ಮೇ 26ನೇ ತಾರೀಕು ಅಂದರೆ ನಾಳೆ ಮಂಗಳವಾರ ದೆಹಲಿಗೆ ಬನ್ನಿ ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಹೇಳಿದ್ರು. ಪಂಚರಾಜ್ಯ ಚುನಾವಣೆ ಇತ್ತು, ಅಲ್ಲಿ ಸರ್ಕಾರ ರಚನೆ ಮಾಡೋದಿತ್ತು, ಹಾಗೆ ಹೀಗೆ ಅಂತ ಕಾರಣ ಹೇಳಿಬಿಟ್ಟು ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ದೆಹಲಿಯಲ್ಲಿ ಭೇಟಿಯಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಫೈನಲಿ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬರುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇದು ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕೆ ಚರ್ಚೆ ಅಂತಂದ್ರೆ, ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ನಡೀತಾ ಇರುವಂತಹದ್ದು ಅಧಿಕಾರ ಬದಲಾವಣೆಯ ಚರ್ಚೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಇಷ್ಟು ಬಿಟ್ರೆ ಬೇರೇನೂ ಚರ್ಚೆ ಆಗ್ತಾ ಇಲ್ಲ. ನನಗೆ ಸರಿಯಾಗಿ ನೆನಪಿದೆ, 2025 ಜನವರಿ ತಿಂಗಳಿನಲ್ಲಿ ಈ ಚರ್ಚೆ ಜೋರಾಗಿತ್ತು. ಡಿ.ಕೆ. ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲೊಂದು ಡಿನ್ನರ್ ಮೀಟಿಂಗ್ ಆಗತ್ತೆ. ಡಿ.ಕೆ. ಶಿವಕುಮಾರ್ ಬರುವಷ್ಟರಲ್ಲಿ ಇಲ್ಲಿ ಅಸ್ತವ್ಯಸ್ತ ಆಗಿ ಹೋಗಿರುತ್ತೆ. ಅನಂತರ 2025 ಪೂರ್ತಿ ಅದೇ ಚರ್ಚೆ ನಡೀತು. ಮೇನಲ್ಲಿ ರಾಜೀನಾಮೆ ಕೊಡ್ತಾರಾ? ಯಾಕೆಂದ್ರೆ ಸರ್ಕಾರಕ್ಕೆ 2 ವರ್ಷ ಆಗುತ್ತೆ ಅಂತ. ಅನಂತರ ಡಿಸೆಂಬರ್ನಲ್ಲಿ ರಾಜೀನಾಮೆ ಕೊಡ್ತಾರಾ? ಯಾಕೆಂದ್ರೆ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ ಅಂತ. ಇದೇ ಚರ್ಚೆ, ಬೇರೇನೂ ಕೂಡ ಇಲ್ಲ. ಅನಂತರದಲ್ಲಿ ಹೊಸ ಡೆಡ್ಲೈನ್ ಬಂತು. 2026 ಜನವರಿ ವೇಳೆಗೆ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾರೆ. ಅನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಮಾಡುತ್ತೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿಬಿಟ್ಟು ಡಿ.ಕೆ. ಶಿವಕುಮಾರ್ಗೆ ಪಟ್ಟ ಕಟ್ಟುತ್ತೆ ಅಂತ. ಡಿ.ಕೆ. ಶಿವಕುಮಾರ್ ಅವರ ಯಾವ ಆಪ್ತರನ್ನ ಕೇಳಿದ್ರು ಕೂಡ ಇದೇ ಉತ್ತರ ಸಿಗ್ತಾ ಇತ್ತು. ಅದಾದ ಬಳಿಕ ಏನು ಹೇಳೋದಕ್ಕೆ ಶುರು ಮಾಡಿದ್ರು? ಬಜೆಟ್ ಹತ್ರ ಬಂದಿದೆಯಲ್ಲ, ಸಿದ್ದರಾಮಯ್ಯನವರು ಕಟ್ಟ ಕಡೆಯ ಬಜೆಟ್ ಅನ್ನ ಮಂಡಿಸಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅಂತ. ಅನಂತರದಲ್ಲಿ ಸರ್ಕಾರಕ್ಕೆ 3 ವರ್ಷ ಆದ ಬಳಿಕ ಸಿದ್ದರಾಮಯ್ಯನವರು ಅಧಿಕಾರ ಬಿಡುತ್ತಾರೆ. ಈ ರೀತಿಯ ಚರ್ಚೆಗಳು ಶುರುವಾದವು. ಮೇ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ವಹಿಸಿಕೊಂಡು 3 ವರ್ಷವೂ ಕೂಡ ಕಂಪ್ಲೀಟ್ ಆಯಿತು. ಈ ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಾ ಇದೆ ಬಿಟ್ರೆ ಬೇರೇನೂ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬುಲಾವು ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಏನು ಹೇಳ್ತಾ ಇದ್ರು? ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ, ಚರ್ಚೆ ಮಾಡ್ತೀನಿ. ಇಷ್ಟೇ ಉತ್ತರವನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಈ ಹಿಂದೆ ಹೇಳಿದ ಹಾಗೆ ನಾನೇ 5 ವರ್ಷ ಸಿಎಂ, ನಾನೇ ಮುಂದುವರಿತೀನಿ, ಆ ರೀತಿಯಾಗಿ ಏನು ಹೇಳ್ತಾ ಇರಲಿಲ್ಲ. ಫೈನಲಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿಂದ ಬುಲಾವು ಬಂದಿದೆ. ಸ್ವತಃ ಕೆ.ಸಿ. ವೇಣುಗೋಪಾಲ್ ಕರೆ ಮಾಡಿಬಿಟ್ಟು ದೆಹಲಿಗೆ ಬನ್ನಿ, ಮಾತನಾಡೋದಿದೆ ಅಂತ ಹೇಳಿದ್ದಾರೆ. ಸಿಎಂಗೆ ದೆಹಲಿಗೆ ಯಾಕೆ ಬರೋದಕ್ಕೆ ಹೇಳಿದ್ರು? ಈ ಬಗ್ಗೆ ಅವರ ಆಪ್ತರಲ್ಲೇ ಕೇಳಿದ್ರೆ ಅವ್ರು ಹೇಳ್ತಾ ಇರೋದು ಬೇರೆದೇ ಕತೆ. ಈಗ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಯಾಕೆ ಅಂತಂದ್ರೆ ತುಂಬಾ ಜನ ನಿಷ್ಕ್ರಿಯ ಸಚಿವರುಗಳಿದ್ದಾರೆ. ಇದೇ ಸಚಿವ ಸಂಪುಟವನ್ನ ಇಟ್ಟುಕೊಂಡು 2028 ಚುನಾವಣೆಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೊಂದು ಕಿಕ್ ಸ್ಟಾರ್ಟ್ ಆಗಬೇಕು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬುಲಾವ್ ಬಂದಿದೆ ಅಂತ ಸಿದ್ದರಾಮಯ್ಯನವರ ಆಪ್ತ ಬಳಗ ಹೇಳ್ತಾ ಇರುವಂತಹದ್ದು ಸತ್ಯ ಅಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಸತ್ಯ. ತುಂಬಾ ಜನ ನಿಷ್ಕ್ರಿಯ ಸಚಿವರಿದ್ದಾರೆ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಾವು ಮಾತನಾಡೋದಕ್ಕೆ ಅವರೇನು ಉಳಿಸ್ತಾ ಇಲ್ಲ. ಎರಡನೇದಾಗಿ ಇನ್ನೊಂದು ವಾದ ಏನಿದೆ ಕೇಳಿದ್ರೆ, ರಾಜ್ಯಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯನವರನ್ನ ಕರೆಸ್ಕೊಳ್ತಾ ಇದ್ದಾರೆ ಅಂತ.
ನನಗೇನೋ ಅದೊಂದು ದೊಡ್ಡ ವ್ಯಾಲಿಡ್ ಕಾರಣ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ದೊಡ್ಡ ವಿಚಾರಗಳಿದಾವೆ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ಕರೆ ಬಂದಿದೆಯಲ್ಲ, ಇದು ಡಿ ಕೆ ಶಿವಕುಮಾರ್ಗೆ ಮತ್ತು ಅವರ ಬೆಂಬಲಿಗರಿಗೆ ಒಂಥರ ಖುಷಿಯನ್ನೂ ಕೊಟ್ಟಿದೆ, ಒಳಗೊಳಗೆ ಸಮಾಧಾನ, ಇನ್ನೊಂದು ಕಡೆಯಲ್ಲಿ ಭಯವನ್ನೂ ಕೂಡ ಹುಟ್ಟಿಸಿದೆ. ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಖುಷಿಗೆ ಕಾರಣ ಏನು ಕೇಳಿದ್ರೆ, ಇಷ್ಟು ದಿನ ಕರ್ನಾಟಕದ ಬಗ್ಗೆ ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಯೋಚನೆ ಮಾಡ್ತಾ ಇರಲಿಲ್ಲ. ಎಷ್ಟೇ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಕೈಗೊಂಡರೂ ಕೂಡ ರಾಹುಲ್ ಗಾಂಧಿ ಅವರು ಸ್ವತಃ ಭೇಟಿಯಾಗೋದಕ್ಕೆ ಒಪ್ತಾ ಇರಲಿಲ್ಲ. ಎರಡನೇದಾಗಿ ಕರ್ನಾಟಕದಲ್ಲಿ ಅಧಿಕಾರ ಬದಲಾವಣೆ ಇರಬಹುದು, ಯಾವುದೇ ರಾಜಕೀಯ ವಿದ್ಯಮಾನದ ಬಗ್ಗೆ ಅವರು ಚರ್ಚೆಯನ್ನೇ ಮಾಡ್ತಾ ಇರಲಿಲ್ಲ. ಈಗ ಫೈನಲಿ ಸಿದ್ದರಾಮಯ್ಯನವರಿಗೆ ಕರೆದು ಬಿಟ್ಟು ಏನೋ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರ ಬದಲಾವಣೆಯ ಕುರಿತಾಗಿ ಚರ್ಚೆ ಮಾಡಬಹುದು. ಈ ಹಿಂದೆ 2023ರಲ್ಲಿ ನನಗೇನು ಮಾತು ಕೊಟ್ಟಿದ್ರು ಅದನ್ನು ಉಳಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಒಂದು ಯತ್ನವನ್ನ ಮಾಡಬಹುದು ಅಂತ ಡಿ ಕೆ ಶಿವಕುಮಾರ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಅದರ ಜೊತೆಗೆ ಇರುವಂತಹ ಭಯ ಏನು ಕೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಭೇಟಿಯ ಸಂದರ್ಭದಲ್ಲಿ ಒತ್ತಡವನ್ನ ಹಾಕಿ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆದಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಅವರ ಕನಸಿದೆಯಲ್ಲ ಅದು ಛಿದ್ರಗೊಳ್ಳುತ್ತೆ. ಯಾಕೆ ಕೇಳಿದ್ರೆ, ಒಮ್ಮೆ ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ತಕ್ಷಣಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯೇ ಇರೋದಿಲ್ಲ. ಸಿದ್ದರಾಮಯ್ಯನವರಿಗೆ ಮುಂದಿನ 2 ವರ್ಷಗಳ ಕಾಲ ಫಿಕ್ಸ್ ಅನ್ನುವಂತಹ ಅರ್ಥ ಬಂದು ಬಿಡುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಒತ್ತಡದಲ್ಲಿದ್ದಾರೆ. ಯಾವಾಗ ಈ ವಿಚಾರ ಗೊತ್ತಾಯಿತೋ ತಕ್ಷಣ ಅವರು ಡಿ ಕೆ ಸುರೇಶ್ ಮನೆಯಲ್ಲಿ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದಾರಂತೆ. ಅಂದ್ರೆ ಅಣ್ತಮ್ಮ ಸೇರ್ಕೊಂಡು ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಆತಂಕ ಏನು ಕೇಳಿದ್ರೆ, ಅವರಿಗೆ ಹೈಕಮಾಂಡ್ ಬರೋದಕ್ಕೆ ಹೇಳಲೇ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಕನ್ಫರ್ಮ್ ಆಗಿಬಿಟ್ಟಿದೆ, ಈಗೇನಾದರೂ ಚಾನ್ಸ್ ಕೈ ತಪ್ಪಿತು ಅಂತಂದ್ರೆ ಈ ಅವಧಿಯಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗ್ಲೂ ಕೂಡ ಅಧಿಕಾರ ಬದಲಾವಣೆಗೆ ಮನಸ್ಸು ಮಾಡುತ್ತಾ? ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟುಬಿಡಿ ಅಂತ ಹೇಳುವಂತಹ ಧೈರ್ಯವನ್ನ ರಾಹುಲ್ ಗಾಂಧಿ ಮಾಡ್ತಾರಾ? ಈ ಪ್ರಶ್ನೆ ಬರುತ್ತೆ. ಮಿತ್ರರೇ, ಈ ವಿಚಾರದಲ್ಲಿ ಹೈಕಮಾಂಡ್ ವಲಯದಿಂದ ಯಾವುದೇ ಸ್ಪಷ್ಟ ಸೂಚನೆಗಳು ಸಿಗ್ತಾ ಇಲ್ಲ. ಈಗ ಚರ್ಚೆ ಆಗ್ತಿರೋದೆಲ್ಲದೂ ಕೂಡ ವಿಶ್ಲೇಷಣೆಗಳೇ. ಈ ಬಗ್ಗೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಬಣದ ಯಾವೊಬ್ಬ ನಾಯಕನಿಗೂ ಕೂಡ ಗೊತ್ತಿಲ್ಲ, ಹಾಗೆ ಸಿದ್ದರಾಮಯ್ಯನವರ ಬಣದ ನಾಯಕರಿಗೂ ಕೂಡ ಗೊತ್ತಿಲ್ಲ ಅಧಿಕಾರ ಬದಲಾಗತ್ತೆ ಇಲ್ಲ ಅನ್ನೋದ್ರ ಬಗ್ಗೆ. ಆದರೆ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ಗಳು ಕ್ರಿಯೇಟ್ ಆಗ್ತವೆ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ಇಡೀ ದೇಶಾದ್ಯಂತ ರಾಜಕಾರಣ ಮಾಡ್ತಿರೋದೇನು? ಒಂದು ಮುಸ್ಲಿಮರ ಓಲೈಕೆ, ಎರಡನೇದಾಗಿ ಹಿಂದುಳಿದ ವರ್ಗದ ವೋಟ್ಗಳನ್ನ ಕನ್ಸಾಲಿಡೇಟ್ ಮಾಡಬೇಕು. ನಾವು ಹಿಂದುಳಿದ ವರ್ಗವನ್ನ ಪ್ರತಿನಿಧಿಸ್ತೀವಿ, ಅವರ ಹಕ್ಕುಗಳಿಗೋಸ್ಕರವಾಗಿ ಹೋರಾಟ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ತಮ್ಮನ್ನ ತಾವು ಘೋಷಿಸಿಕೊಂಡಿದ್ದಾರೆ. ಆ ರೀತಿಯಾಗಿ ಪೋಸ್ಟ್ ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸದ್ಯ ದೇಶದಲ್ಲಿರುವಂತಹದ್ದು ಕೇವಲ 4 ರಾಜ್ಯದಲ್ಲಿ, ಅದರಲ್ಲಿ 3 ಜನ ತುಂಬಾ ಮೇಲ್ವರ್ಗದ ಮುಖ್ಯಮಂತ್ರಿಗಳೇ ಇದ್ದಾರೆ. ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಏಕೈಕ ಮುಖ್ಯಮಂತ್ರಿ ಇರುವಂತಹದ್ದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮಾತ್ರ. ಈಗ ಅವರನ್ನ ಕೆಳಗಿಳಿಸ್ಬಿಟ್ಟು ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಮಾಡಿದ್ದೆ ಆದ್ರೆ ಬೇರೆಯದೇ ಸಂದೇಶ ಕೊಟ್ಟಂತಾಗತ್ತೆ. ಸದ್ಯಕ್ಕೆ ಮಿತ್ರರೇ, ಈ ರಾಜ್ಯದಲ್ಲಿ ಒಕ್ಕಲಿಗ ಜಾತಿ ಅಂತಂದ್ರೆ ಅದು ಮೇಲ್ವರ್ಗದ ಜಾತಿಯೇ. ಮಿತ್ರರೇ, ಇಲ್ಲೊಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತೀನಿ. ನಾನು ಯಾವ ಜಾತಿಯನ್ನು ಮೇಲ್ಜಾತಿ ಕೆಳಜಾತಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಅದು ಈ ವ್ಯವಸ್ಥೆಯಲ್ಲಿರುವಂತಹ ಒಂದು ಕೆಟ್ಟ ಪದ್ಧತಿ ಅಷ್ಟೇ. ಆದರೆ ದುರದೃಷ್ಟವಶಾತ್ ಈ ರಾಜಕಾರಣ ಜಾತಿ ಆಧಾರದಲ್ಲೇ ನಡೆಯುವ ಕಾರಣದಿಂದಾಗಿ ನಾವು ಕೂಡ ಇದೇ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅವರು ಮೇಲ್ಜಾತಿಯವರು, ಇವರು ಕೆಳಜಾತಿಯವರು. ಬಹಳ ಬೇಸರ ಕೂಡ ಆಗುತ್ತೆ ಅದನ್ನು ಹೇಳುವಂತಹ ಸಂದರ್ಭದಲ್ಲಿ. ಆದರೆ ಪರಿಸ್ಥಿತಿ ಹಾಗೇ ಇದೆ, ಅನಿವಾರ್ಯವಾಗಿ ನಾವು ಅದನ್ನು ಹೇಳಲೇಬೇಕಾಗತ್ತೆ. ಅದೇನೇ ಇರಲಿ, ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಬದಲಾಯಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಜಾತಿ ಕಾರಣ, ಎರಡನೇದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗಟ್ಟಿ ವೋಟ್ ಬೇಸ್ ಆದಂತಹ ಮುಸ್ಲಿಂ ವರ್ಗ ಏನಿದೆ ಅವರು ಸ್ವಲ್ಪ ಬೇಸರಗೊಂಡಿದ್ದಾರೆ. ಆ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಜೊತೆಗೆ ಇದೆ. ಜೊತೆಗೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ದೊಡ್ಡ ನಾಯಕ. ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದ್ರಿಂದಾಗಿ ಒಂದು ಕಡೆ ಮುಸ್ಲಿಂ ವೋಟ್ ಬ್ಯಾಂಕ್, ಇನ್ನೊಂದು ಕಡೆಯಲ್ಲಿ ಕುರುಬ ಸಮುದಾಯ, ಹಿಂದುಳಿದ ವರ್ಗ ಎಲ್ಲವೂ ಕೂಡ ಡಿಸ್ಟರ್ಬ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಅಥವಾ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಹೀಗಾಗಿ ಸದ್ಯದ ಕಾಂಗ್ರೆಸ್ ಸ್ಥಿತಿಯನ್ನು ನೋಡಿದ್ರೆ ಸಿದ್ದರಾಮಯ್ಯನವರನ್ನ ಮುಂದುವರಿರಿ ಅಂತ ಹೇಳಿ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳೇ ಜಾಸ್ತಿ ಇದಾವೆ. ಅಂದ್ರೆ 2028ಕ್ಕೆ ಡಿಕೆಶಿ ನೇತೃತ್ವ ಹೀಗಂತ ಡಿಕೆಶಿ ಮೂಗಿಗೆ ತುಪ್ಪ ಸವರುವಂತಹ ಸಾಧ್ಯತೆಗಳು ಕೂಡ ಎಲ್ಲ ಕಡೆಯಿಂದ ಗೋಚರಿಸ್ತಾ ಇದೆ. ನನಗೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಇದೇ ವಿಚಾರಕ್ಕೆ ಬೇಸರ. ನಾವು ಬಂಗಾಳದ ಬಗ್ಗೆಯೋ ಅಥವಾ ತಮಿಳುನಾಡಿನ ಬಗ್ಗೆಯೋ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಇಂತಹ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ, ಇಡೀ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರ್ತಾ ಇದೆ, ಈ ರೀತಿಯಾದಂತಹ ಚರ್ಚೆ ಮಾಡ್ತೀವಿ. ಈಗ ಸುವೇಂದು ಅಧಿಕಾರಿ ಅವರು ಬಂಗಾಳದಲ್ಲಿ ಸಿಎಂ ಆದ್ರು. ಅವರು 15 ದಿನದಲ್ಲಿ 100 ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಆದೇಶಗಳ ಬಗ್ಗೆ ಪ್ರತಿನಿತ್ಯ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಅಂತಹ ಒಂದೇ ಒಂದು ಅವಕಾಶ ಸಿಗೋದಿಲ್ಲ. ಕರ್ನಾಟಕದಲ್ಲಿ 2023 ಮೇ 20ನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ 5 ಗ್ಯಾರಂಟಿಗಳಲ್ಲಿ 4 ಘೋಷಣೆ ಮಾಡಿದ್ರು, ಜಾರಿಗೆ ತಂದ್ರು. ಅದಾದ ಬಳಿಕ ಕರ್ನಾಟಕದಲ್ಲಿ ಚರ್ಚೆ ಮಾಡೋದಕ್ಕೆ ಏನು ಉಳಿದಿದೆ? ಏನಾದರೂ ಸರ್ಕಾರ ದೊಡ್ಡ ನಿರ್ಧಾರವನ್ನ ಮಾಡಿದೆಯಾ? ಪ್ರಿಯಾಂಕಾ ಖರ್ಗೆ
ಪ್ರತಿನಿತ್ಯ ಮಾಧ್ಯಮದ ಮುಂದೆ ಬರ್ತಾರೆ, RSS ಬಗ್ಗೆ ಮಾತನಾಡ್ತಾರೆ. RSS ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತ ಅಥವಾ ಅದು ವಿಪಕ್ಷ ಸ್ಥಾನದಲ್ಲಾದ್ರೂ ಇದೆಯಾ? ಏನು ಉಪಯೋಗ? ಜನರಿಗೆ ಅದರಿಂದ ಏನ್ ಪಡೆದುಕೊಳ್ಳೋದಿದೆ? ಅಥವಾ RSS ಈ ದೇಶದಲ್ಲಿ ಭಯೋತ್ಪಾದನೆಯನ್ನ ಬಿತ್ತುತ್ತಾ ಇದೆ, ಅಥವಾ RSS ನಿಂದಾಗಿ ಇಂಥಲ್ಲಿ ವಿಧ್ವಂಸ ಕೃತ್ಯ ನಡೆದಿದೆ, ಇಲ್ಲೆಲ್ಲೋ ಕಲ್ಲೆಸೆದಿದ್ದಾರೆ, ಯಾವ್ದಾದ್ರೂ ಸಿಂಗಲ್ ಇನ್ಸಿಡೆಂಟ್ ಇದೆಯಾ? ಇಲ್ಲ ತಾನೆ. ಅದ್ರ ಪಾಡಿಗೆ ಅದಿರುವಂತಹ ಒಂದು ಸಂಘಟನೆ. ಅಂತಹದ್ರಲ್ಲಿ ಅದರ ಬಗ್ಗೆ ಪ್ರತಿನಿತ್ಯ ನೀವ್ಯಾಕೆ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತೀರಿ? ಇದು ಪ್ರಿಯಾಂಕಾ ಖರ್ಗೆ ಸಾಹೇಬರ ಸಾಧನೆಯಾದ್ರೆ, ಇನ್ನು ಮಧು ಬಂಗಾರಪ್ಪನವರು ಸರ್ಕಾರದ ಶಿಕ್ಷಣ ಸಚಿವರಾಗಿ ಹಿಜಾಬ್, ಜನಿವಾರ ಈ ಚರ್ಚೆ ಬಿಟ್ರೆ ಬೇರೆ ಏನ್ ನಡೀತಾ ಇದೆ? ಮಧ್ಯದಲ್ಲೇನೋ ಆ ಸಚಿವರಿಗೆ ಕನ್ನಡ ಓದೋದಕ್ಕೆ ಬರೋದಿಲ್ಲ ಅಂತ ಸ್ವಲ್ಪ ಚರ್ಚೆ ಆಯ್ತು. ಅದನ್ನ ಬಿಟ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಾಧನೆ ಏನು? ಇನ್ನು ಓವರ್ ಆಲ್ ಸರ್ಕಾರದ ಸಾಧನೆಯನ್ನ ಹೇಳಬೇಕು ಅಂತಂದ್ರೆ, ಈ ಹಿಂದಿನ ಸರ್ಕಾರಗಳು ಗಲಭೆ ಮಾಡದಂತ ಮತ್ತು ಘರ್ಷಣೆ ಮಾಡದಂತವ್ರ ಮೇಲೆ ಒಂದಷ್ಟು ಕೇಸ್ ಹಾಕಿದ್ವು. ಅದನ್ನ ಇವರು ವಾಪಸ್ ಪಡಿತಾ ಇದ್ದಾರೆ. ರಾಜ್ಯಕ್ಕೆ SIR ಬಂದಿದೆ. ಅದರ ಬಗ್ಗೆ ರಾಜಕೀಯ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಪ್ರತಿನಿತ್ಯ ರಾಜಕಾರಣ ಬಿಟ್ರೆ ಅಭಿವೃದ್ಧಿ ಓರಿಯೆಂಟೆಡ್ ಆಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರ ಬದಲಾವಣೆ, ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಸಚಿವ ಸಂಪುಟ ವಿಸ್ತರಣೆ, ಇದಿಷ್ಟನ್ನ ಬಿಟ್ರೆ ರಾಜ್ಯದಲ್ಲಿ ಇನ್ನೇನೂ ಚರ್ಚೆ ಆಗ್ತಾ ಇಲ್ಲ. ಇನ್ನು ಇದೆಲ್ಲದರ ನಡುವೆ ವಿಪಕ್ಷದ ಬಗ್ಗೆಯೂ ಕೂಡ ನಾನು ಹೇಳಲೇಬೇಕು. ಈ ದೇಶದಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕಿತ್ತಾಡುವಂತಹ, ಅಧಿಕಾರ ಹೋದಂತಹ ಸಂದರ್ಭದಲ್ಲೂ ಕಿತ್ತಾಡುವಂತಹ ಯಾರಾದರೂ ರಾಜಕಾರಣಿಗಳಿದ್ರೆ ಅದು ಕರ್ನಾಟಕದ BJPಯಲ್ಲಿ ಸಿಗ್ತಾರೆ. ಅಧಿಕಾರ ಹೋಗ್ತಿದ್ದಂತೆ ಒಂದಷ್ಟು ಘರ್ಷಣೆ ಶುರುವಾಯಿತು. ಓಕೆ, ಇವತ್ತು ಸರಿ ಆಗಬಹುದು, ನಾಳೆ ಸರಿ ಆಗಬಹುದು ಅಂತ BJP ಕಾರ್ಯಕರ್ತರು ಅದೆಷ್ಟು ತಾಳ್ಮೆಯಿಂದ ಕಾದ್ರು ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಸರಿಯಾಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇರಲಿಲ್ಲ. ಇದರ ನಡುವೆ BJPಯ ಬಹುತೇಕ ಕಾರ್ಯಕರ್ತರಿಗೆ ಒಂದು ಭಾವನೆ ಕೂಡ ಬಂದಿತ್ತು. ಅದೇನು ಕೇಳಿದ್ರೆ, ಕೇಂದ್ರದ ನಾಯಕರು ಕರ್ನಾಟಕ BJPಯನ್ನ ಲೆಕ್ಕದಿಂದ ಬಿಟ್ಟು ಬಿಟ್ಟಿದ್ದಾರೆ ಅಂತ. ಆದ್ರೆ ನಿನ್ನೆ ಮತ್ತು ಇವತ್ತು BJPಯಲ್ಲಿ ನಡೆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು BJP ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸನ್ನ ಕೊಟ್ಟಿದೆ. ಹೌದು, BJPಯ ಅಧ್ಯಕ್ಷ ನಿತಿನ್ ನಬೀನ್ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಪ್ರವಾಸವನ್ನ ಕೈಗೊಂಡಿದ್ರು. ಕರ್ನಾಟಕದ BJP ನಾಯಕರಿಗೆ ಬಹಳ ಏನ್ ನಿರೀಕ್ಷೆ ಇರಲಿಲ್ಲ ಅಧ್ಯಕ್ಷರು ಬರ್ತಾರೆ ಅಂತ. ಕರ್ಟಸಿಗೋಸ್ಕರವಾಗಿ ಈಗ ಒಂದು ಪ್ರೋಟೋಕಾಲ್ ಇರುತ್ತಲ್ಲ, ಆ ಪ್ರಕಾರವಾಗಿ ಕರ್ನಾಟಕದ BJPಯ ನಾಯಕರು ರೆಡಿ ಆಗಿದ್ರು. ಕರ್ನಾಟಕದ BJP ನಾಯಕರ ಮೈಂಡ್ ಸೆಟ್ ಹೇಗಿತ್ತು ಅಂತಂದ್ರೆ, ಈ ಹಿಂದೆ ನಡ್ಡಾ ಇದ್ರಲ್ಲ ಅದೇ ರೀತಿಯಾಗಿ ನಿತಿನ್ ನಬೀನ್. BJP ಅಂತಂದ್ರೆ ಅಮಿತ್ ಶಾ ಮತ್ತು ಮೋದಿ. ನಿತಿನ್ ನಬೀನ್ ಏನು ಮಾಡೋದಿಲ್ಲ, ಅಮಿತ್ ಶಾ ಮತ್ತು ಮೋದಿ ಏನ್ ಹೇಳ್ತಾರೋ ಅದಷ್ಟನ್ನ ಮಾಡ್ಕೊಂಡು ಹೋಗ್ತಾರೆ. ನಾವು ಕೂಡ ಅಷ್ಟೇ, ಅಧ್ಯಕ್ಷರ ಹೆಸರನ್ನ ಹೇಳಬೇಕು, ಅದು ಅದಕ್ಕೋಸ್ಕರವಾಗಿ ಹೇಳ್ತೀವಿ. ಹೀಗಂತ ಬಹುತೇಕ ಕರ್ನಾಟಕ ರಾಜ್ಯದ BJP ನಾಯಕರಿದ್ರು. ಹೀಗಾಗಿ ಅಧ್ಯಕ್ಷರು ಬರ್ತಾರೆ ಅಂತ ಶಾಲು ಹಾರ ರೆಡಿ ಮಾಡ್ಕೊಂಡಿದ್ರು ಬಿಟ್ರೆ, ಅಧ್ಯಕ್ಷರು ನಮ್ಮ ಕಿವಿ ಹಿಂಡ್ತಾರೆ, ನಮಗೇನೋ ಒಂದು ಹೊಸ ಟಾಸ್ಕ್ ಕೊಡ್ತಾರೆ ಅಥವಾ ಪ್ರಶ್ನಿಸ್ತಾರೆ ಅಂತ ಕೂಡ ಅಂದುಕೊಂಡಿರಲಿಲ್ಲ. ಆದ್ರೆ ಆಗಿದ್ದೇ ಬೇರೆ. ನಿತಿನ್ ನಬೀನ್ ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ, ನಾನು JP ನಡ್ಡಾರಂತಹ ಅಧ್ಯಕ್ಷ ಅಲ್ಲ, ನನಗೆ ರಿಪೇರಿ ಮಾಡೋದಕ್ಕೆ ಬರುತ್ತೆ ಅಂತ. ರಾಜ್ಯ BJPಯ ಕಾರ್ಯಕಾರಿಣಿ ಸಭೆ ಆದ ಬಳಿಕ ಬಹುತೇಕ BJPಯ ರಾಜ್ಯದ ನಾಯಕರು ಆಫ್ ದಿ ರೆಕಾರ್ಡ್ ಇದನ್ನ ಒಪ್ಕೊಂಡಿದ್ದಾರೆ. ತುಂಬಾ ಟಫ್ ಇದ್ದಾರೆ ಅಧ್ಯಕ್ಷರು ಅಂತ. ಯಾಕೆ BJP ನಾಯಕರಿಗೆ ಹಾಗೆ ಅನ್ನಿಸ್ತು ಅಂತಂದ್ರೆ, ನಿತಿನ್ ನಬೀನ್ ಕಿವಿ ಹಿಂಡಿದ್ದಾರೆ, ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ. ನೀವು 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ರಿಪೀಟ್ ಆಗೋದಿಲ್ಲ, ನಾವು ಆಲ್ಟರ್ನೇಟಿವ್ ಚಾಯ್ಸ್, ಈ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಇದೆ, ಹೀಗಾಗಿ ಜನ ನಮಗೆ ಮತ ಕೊಡ್ತಾರೆ, ಈ ರೀತಿಯ ಭ್ರಮೆಯಲ್ಲಿ ನೀವು ಇರೋದು ಬೇಡ. ಹಾಗೇನಾದ್ರೂ ಯೋಚನೆ ಮಾಡಿದ್ದೆ ಆದ್ರೆ ತಮಿಳುನಾಡಿನ ಅಣ್ಣಾ DMK ತರ ಆಗ್ಬಿಡ್ತೀರಿ, ಗಮಂಡಿತನ ಬೇಡವೇ ಬೇಡ ಅಂತ ಸ್ಪಷ್ಟವಾಗಿ BJPಯ ಟಾಪ್ ಟು ಬಾಟಮ್ ಲೀಡರ್ಶಿಪ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ನು ಇದೇ ರೀತಿಯಾಗಿ ಅಸಮಾಧಾನವನ್ನೇ ಮುಂದುವರೆಸ್ತಾ ಪಕ್ಷ ಸಂಘಟನೆಯನ್ನ ಮರೆತಿದ್ದೆ ಆದ್ರೆ ಯಾರಿಗೇನ್ ಮಾಡಬೇಕು, ಯಾರನ್ನ ಎಲ್ಲಿಡಬೇಕು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ವಾರ್ನಿಂಗ್ ಕೂಡ ಮಾಡಿದಾರಂತೆ. ಬಹುಶಃ ರಾಜ್ಯದ BJP ನಾಯಕರು ಇದನ್ನ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ನಿತಿನ್ ನಬೀನ್ ರಾಜ್ಯದ ಎಲ್ಲಾ ಮಾಹಿತಿಯೊಂದಿಗೆ ಅವರು ಬಂದಿದ್ದು. ಸುಮ್ಮನೆ ಏನೋ ಹೊಸದಾಗಿ ಅಧ್ಯಕ್ಷರಾಗ್ತೀನಿ, ಎಲ್ಲರೂ ಹಾರ ಹಾಕ್ತಾರೆ, ಪೇಟ ತೊಡಸ್ತಾರೆ ಅಂತ ಹೇಳಿ ಬಂದಿದ್ದಲ್ಲ. ಸಾಕಷ್ಟು ಪೂರ್ವ ತಯಾರಿಯೊಂದಿಗೆ ಪ್ರತಿಯೊಬ್ಬರ ಮಾಹಿತಿಯನ್ನ ಇಟ್ಟುಕೊಂಡು ಅವರು ಕಾರ್ಯಕಾರಿಣಿಯನ್ನ ನಡೆಸಿದಾರಂತೆ. BJP ನಾಯಕರು ಅಕ್ಷರಶಃ ಶಾಕ್ಗೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ಅನೇಕರ ತಲೆಯ ಮೇಲೆ ತೂಗುಗತ್ತಿ ಕೂಡ ನೇತಾಡ್ತಾ ಇದೆ, ಇನ್ಕ್ಲೂಡಿಂಗ್ BJPಯ ರಾಜ್ಯಾಧ್ಯಕ್ಷ. ಇದು BJP ಕಾರ್ಯಕರ್ತರಿಗೆ ಸಹಜವಾಗಿ ಖುಷಿ ಕೊಟ್ಟಿರುತ್ತೆ. ನೋಡೋಣ ಮುಂದೇನಾಗುತ್ತೆ ಅಂತ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಅಂತೂ ಆಗೋದಕ್ಕಿದೆ. ಏನೇ ಆದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.